अस्सलाम वालेकुम नाज़रीन, आप देख सकते हैं आपका अपना इन न्यूज़ जो कोलार शहर में वार्ड नंबर 22 नियामतदीन मोहल्ला वहाँ की शमा ताज एक्स काउंसलर जो हमारे रफ़ी सोशल वर्क उन्होंने जो शमा ताज की हस्बैंड रही वहाँ पर एमएलए की ग्रांट से जो उससे पहले रोड आपको दिखाते आप उसकी तस्वीरात आपको दिखा रहे हैं जो तकरीबन 30 साल से वहाँ पर पेंडिंग था रोड। वहाँ का पब्लिक का क्या कहना है उसके तस्वीरात भी हम आपको दिखाएंगे, आप देख सकते हैं। अंदर आ जाता और फिट का कलेक्शन का पूरा भी अंदर ही 30 साल से अभी से पहली बार पड़े से नाले रोडा करंट का सब भी इन्हों रफी साहब करा को देखे हम लोग अभी काम चल रहा है। बहुत बहुत वक्त है गाड़ियाँ गिड़िया आने की जगह नहीं थी। आज को कौन भी आख्या देखो नहीं ये पहली बार आपको पूरा कर को हिस्सा उसके पहले भी आते लाइटा डालते खंबे डालते पूरा करको देखो जाते हैं। लेकिन अब वक्त को बहुत पाक काम करको ही बहुत अच्छा करको ही पानी की बारिश पड़ा कर तो जाता पानी से भी बारिश पड़ा कर तो पहला घर में घुस जाता था पानी। अब नहीं अब नहीं पानी की सहूलत कैसी है? पानी की सहूलत भी अच्छी है। पहले पानी गिनी बोरा के आबिश नहीं थे आताश नहीं था पानी। हाँ, अब पानी भी तुम ना पानी भी आ जा रहा है। अब पानी भी अच्छा आता है और मीठा पानी का क्या भी गाड़ी तक नहीं आती थी अंदर। ಸರ್ ರಾಜು ಅಂತ ಸರ್, ನಾನು ಇಲ್ಲಿ ಬಾಡಿಗೆ ಮನೆಗೆ ಬಂದಿದ್ದೀನಿ. ಸುಮಾರು 7 ವರ್ಷ ಆಯ್ತು ಈ ಏರಿಯಾಗೆ ಬಂದು. ಸ್ಟಾರ್ಟಿಂಗಲ್ಲಿ ಬಂದಾಗ ಇದು ಫುಲ್ಲು ಮಣ್ಣು ರಸ್ತೆ ಇದೆ. ಮೋಸ್ಟ್ಲಿ ಆ ಕಡೆ ಲಾಸ್ಟಿಂದ ಈ ಕಡೆ ಲಾಸ್ಟ್ವರೆಗೂ ಗದ್ದೆ ಥರ ಇತ್ತು ರೋಡು. ಅಟ್ಲೀಸ್ಟ್ ಈ ಇದು ನೆಲ್ಲೇನಾದರೂ ಚೆಲ್ಲಿದಿದ್ರೆ ಒಂದು 4-5 ಮೂಟೆ ನೆಲ್ಲಾಗ್ತಾ ಇತ್ತು. ಪಾಪ ನಮ್ಮ ಇವರು ರಫಿ ಅವ್ರ ಮಿಸ್ಸಸ್ಸು ಕೌನ್ಸಿಲರ್ ಆದಮೇಲೆ ಪ್ರತಿಯೊಂದು ಬಾರಿ ನಾವೇನಕ್ಕೆ ಫೋನ್ ಮಾಡಲಿ ಸ್ಪಂದಿಸ್ತಾಯಿದ್ರು. ಆಮೇಲೆ ಅವ್ರು ಬಂದು ಅಲ್ಲಿಂದ ಚರಂಡಿ ನೀಟಾಗಿ ಮಾಡಿಸಿದ್ರು. ಆಮೇಲೆ ಇದು KAB ಲೈನ್ ಮಾಡಿಕೊಟ್ರು, ಲೈಟ್ ಹಾಕ್ಕೊಟ್ರು. ಆಮೇಲೆ UGD ಲೈನ್ ಹಾಕ್ಕೊಟ್ರು. ವಾಟರ್ ಪೈಪ್ಗೆ ಇದು ನೀರು ಪೈಪ್ಗೆ UGD ಕನೆಕ್ಷನ್ ಆಗಿಬಿಟ್ಟಿತ್ತು, ಎಲ್ಲ ತೊಟ್ಟಿಗೆ ಹೋಗ್ಬಿಟ್ಟಿತ್ತು. ಪಾಪ ಅವರೇ ಮುಂದೆ ನಿಂತು ಹೊಸ ಪೈಪ್ ಲೈನ್ ಹಾಕ್ಕೊಟ್ರು. ಮತ್ತು ಈಗ CC ರೋಡ್ ಆಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ, ಅವ್ರಿಗೂ ಅವ್ರ ಮಿಸ್ಸಸ್ಗೂ. ಇನ್ನೂ ಒಂದು ಟರ್ಮು ಅವರು ಕೌನ್ಸಿಲರ್ ಆಗಲಿ, ದೇವರು ಮತ್ತು ಅಲ್ಲ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಇನ್ನೂ ಒಂದು ಟರ್ಮು ಅವ್ರು ಕೌನ್ಸಿಲರ್ ಆಗಲಿ ಅಂತ ನಾವು ಈ ಸ್ಥಳೀಯರು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತೊಂದು ದಿವಸ ಕೋಲಾರ ವಾರ್ಡ್ ನಂಬರ್ 22ರಲ್ಲಿ ನ್ಯಾಮತಿ ದರ್ಗಾದಲ್ಲಿ ಇಲ್ಲಿ ಮದರ್ ತೆರಿಸಾ ಶಾಲೆ ಪಕ್ಕ ರೋಡ್ ಇದು ಒಂಥರ ಬಾರ್ಡರ್ ಇದು ಚೀನಾಳ ಹೇಳ್ದಂಗೆ ಈ ಕಡೆ 25ನೇ ವಾರ್ಡು, ಈ ಕಡೆ 22ನೇ ವಾರ್ಡ್ದಲ್ಲಿ ಮಧ್ಯದಲ್ಲಿ ರೋಡ್ ಇರೋದು. ಈ ಬೀದಿನಲ್ಲಿ ನಮ್ಮ ಹಿಂದೂ ಬ್ರದರ್ಸು ಇದ್ದಾರೆ, ಮುಸ್ಲಿಮ್ಸ್ ಅವರು ಇದ್ದಾರೆ. 2 ಜನನೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಒಂದು ಕಡಿಮೆ ಅಂದ್ರೂ ಈ ಬೀದಿ ಈ ಪ್ರಪಂಚ ಆಯ್ತಲ್ಲ ಅವಾಗಿಂದ ಈ ಬೀದಿನಲ್ಲಿ ಮಣ್ ರೋಡೇ ಇದ್ದಿದ್ದು. ಈ ರೋಡ್ನಲ್ಲಿ ಏನು ಒಂದು ಅನುಕೂಲ ಇದ್ದಿಲ್ಲ. ನಾನು ಕೌನ್ಸಿಲರ್ ಆಗೋಕ್ಕೆ ಮುಂಚೆ ಈ ರೋಡ್ನಲ್ಲಿ ಬಂದಿದ್ದರೆ ಎಲ್ಲ ಕತ್ಲಿತ್ತು. ಇಲ್ಲಿ ಇರೋರು ಇಲ್ಲಿ ಅವಾಗಲೆಲ್ಲ ಓಡಾಡ್ತಾ ಇದೆ. ನಿಮ್ಮ ಕಡೆಯಿಂದ ಏನಾದರೂ ಲೈಟ್ ಒಂದು ಹಾಕ್ಕೊಡಿ ಅಂತ ಹೇಳಿದ್ದೆ. ನಮ್ಮ ಇರ್ಫಾನ್ ಅವ್ರ ಮನೆ ಮೇಲೆ ನಾನು ಎಲೆಕ್ಷನ್ ನಿಂತ್ಕೊಳಕ್ಕೆ ಮುಂಚೆ ನನ್ನ ಸ್ವಂತ ದುಡ್ಡಿನಲ್ಲಿ ಒಂದು ಲೈಟ್ ಹಾಕ್ಕೊಟ್ಟೆ ಅಲ್ಲಿ. ಆಮೇಲೆ ಅಲ್ಲ ಕೊಟ್ಟಮೇಲೆ ನೀವು ಈ ಕಡೆ ಒಂದು ಲೈಟ್ ಹಾಕ್ಕೊಡಿ, ಇಲ್ಲಿನೂ ತೊಂದರೆ ಇದೆ ಅಂತ ಹೇಳಿದ್ರು. ಆಯ್ತು, ಅಲ್ಲಿನೂ ಹಾಕ್ಕೊಡ್ತೇನೆ ಅಂತ ಹೇಳಿ ಆ ಕಡೆ ಒಂದು ಲೈಟ್ ಹಾಕ್ಕೊಟ್ಟೆ. ಇವಾಗ ಎಲೆಕ್ಷನ್ಗೆ ನಿಂತ್ಕೊಂಡೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಆ ದೇವ್ರ ದಯದಿಂದ ಆ ದೇವರು ನಮಗೆ ಗೆದ್ಕೊಂಡು ಬಂದರು. ನಾವು ನಮ್ಮ ಮೆಸಸ್ ನಿಂತ್ಕೊಂಡಿದ್ದು, ನಾವು ಗೆದ್ಕೊಂಡು ಬಂದಮೇಲೆ ಇವಾಗ ನಮಗೆ ಅಧಿಕಾರ ಬಂತಲ್ಲ ಕೈಗೆ. ಇನ್ನು ಎಲೆಕ್ಷನ್ ನಿಂತ್ಕೊಳಕ್ಕೆ ಮುಂಚೆ ನಾವು ಏನು ಆಸೆ ತೋರಿಸಿರ್ತೀವಿ, ಆಸೆ ಕೊಟ್ಟಿರ್ತೀವಿ, ಅವ್ರಿಗೆ ಏನೋ ನಂಬಿಕೆ ಕೊಟ್ಟಿರ್ತೀವಿ. ಇವಾಗ ನಂಬಿಕೆ ಉಳಿಸ್ಕೊಳ್ಬೇಕಂದ್ರೆ, ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಬೇಕಂದ್ರೆ ಅವ್ರಿಗೆ ಏನೋ ನಾವು ಕೆಲಸ ಮಾಡಿಕೊಡ್ಬೇಕಲ್ಲ. ಅದ್ರಿಗೆ ನಾನು ಈ ಕಡೆ ಬಂದಮೇಲೆ ಏನಾಗಿತ್ತು, UGD ಮಣ್ ಪೈಪ್ ಇದ್ದಿದ್ದಿಲ್ಲಿ ಬರೀ ಈ ಬೀದಿನಲ್ಲಿ 3 ಚೇಂಬರ್ ಇತ್ತು. ಆ ಕಡೆ ಎಲ್ಲ ನೀರು ಹಿಂಗೆ ಬರ್ತಾ ಇದ್ದಿದ್ದು. ಇದು ವಾಟ ಹಿಂಗೆ ಇರೋದು, ಹೋಗೋದು ನೀರು ಹೋಗೋಕ್ಕೆ ಮಣ್ ಪೈಪ್ ಇದ್ದಿದ್ದು. ಆ ಮಣ್ ಪೈಪ್ ಕಂಪ್ಲೀಟ್ ಜಾಮ್ ಆಗಿಬಿಟ್ಟಿತ್ತು. UGD ಗಾಡಿ ಏನಾದರೂ ಈ ಕಡೆ ಕರ್ಕೊಂಡು ಬರ್ಬೇಕಂದ್ರೆ ಜಾಸ್ತಿ ತೊಂದರೆ ಇತ್ತು. UGD ಗಾಡಿ ಬಂದ್ರೂ ಅದರಲ್ಲಿ ಇರೋ ಪೈಪ್ ಹಾಕೋಕ್ಕೆ ಜಾಸ್ತಿ ತೊಂದರೆ ಇತ್ತು. ಆ ಥರ ಈ ಬೀದಿನಲ್ಲಿ ಇದ್ದಿದ್ದು. ಲಾಕ್ಡೌನ್ದಲ್ಲಿ UGD ಕೆಲಸ ಮಾಡಿದೆ ನಾನು. ಅದು ಲಾಕ್ಡೌನ್ ಇದ್ದಿದ್ದು. ಅವಾಗ ಅವ್ನು ನಾಗೇಶ್ ಅಂತ ಪಾಪ ಅವನು ತೀರ್ಕೊಂಡ್ಬಿಟ್ಟು ಮೊನ್ನೆ. ಆಯ್ಪನ್ನು ಒಳ್ಳೆ ನೀಟಾಗಿ 8 ಇಂಚ್ ದಪ್ಪ ಪೈಪ್ ಹಾಕಿ ನಾನು ಈ 20 ಅಡಿಗೆ ಒಂದೊಂದು ಚೇಂಬರ್ ಇಕ್ಕಿ UGD ಕೆಲಸ ಮಾಡಿದೆ. ಅದಾದಮೇಲೆ ಅದ್ರ ಹಿಂದ್ಗಡೆನೆ ಈ ಬಿಲ್ಡಿಂಗು ಇದ್ದಿಲ್ಲ, ಅವಾಗ ಖಾಲಿ ಜಾಗ ಇದ್ದಿದ್ದು.
ಇವಾಗ ಎಲೆಕ್ಟ್ರಿಕ್ ಪೋಲ್ ಇವಾಗ ಹಾಕಕ್ಕಾಗ್ತಾ ಇದ್ದಿಲ್ಲ. ಅವಾಗ ಖಾಲಿ ಜಾಗ ಇದ್ದಿದ್ದೆ ತಗೊಂಡ್ ಬಂದು 5 ಪೋಲ್ ಈ ಬೀದಿನಲ್ಲಿ 5 ಪೋಲ್ ಹಾಕ್ಸಿದೆ ನಾನು. 5 ಪೋಲ್ ಹಾಕ್ಸಿ ಪ್ರತಿ ಪೋಲ್ಗೆ ಒಂದೊಂದು ಲೈಟ್ ಹಾಕಿ ಬೆಳಕು ಬರೋ ಥರ ಇಲ್ಲಿ ಅನುಕೂಲ ಮಾಡ್ತೆ. ಈಗ ಆಮೇಲೆ ಏನಾಯ್ತು, ಕುಡಿಯೋ ನೀರಿನಲ್ಲಿ ಗಲೀಜ್ ನೀರು ಬಂದ್ಬಿಡ್ತಾ ಇತ್ತು ಇವ್ರಿಗೆ. ಎಲ್ಲೋ UGD ನೀರು ಮಿಕ್ಸ್ ಆಗಿ ಗಲೀಜ್ ನೀರು ಬರ್ತಾ ಇತ್ತು ಪ್ರತಿ ಮನೆಗೂ. ಅದು ಒಂದು ಕಡೆ ಎಲ್ಲ 4-5 ಕಡೆ ಅಗ್ದಿ ನೋಡಿದ್ರೂ ಆ ಪ್ರಾಬ್ಲಮ್ ನಮಗೆ ಸಿಕ್ಕಿಲ್ಲ. ಮತ್ತೆ ನಾನು ಇಲ್ಲಿರೋರು ಜಾಸ್ತಿ ತೊಂದರೆ ಆಗ್ತಾ ಇದೆ ನಮಗೆ, ಟ್ಯಾಂಕರು ಬರೋದಿಲ್ಲ ಇಲ್ಲಿ, ನೀವೇನಾದರೂ ನೋಡಿ ನೀರಿಗೆ ಪ್ರತಿ ನನ್ನ ವಾರ್ಡಲ್ಲಿನೋ ಯಾವ ಮನೆಗೂ ಏನೋ ತೊಂದರೆ ಇಲ್ದಿರ ನಾನು ಬಂದಮೇಲೆ ನಾನು ನೋಡ್ಕೊಂಡಿದ್ದೀನಿ. ಇವಾಗ ನಾನು ಪವರ್ನಲ್ಲಿ ಇರೋ ಟೈಮ್ನಲ್ಲಿ ನಾನು ಮಾಡಿಲ್ಲ ಅಂದರೆ ಹೆಂಗಪ್ಪ ಅಂತೇಳಿ ಮತ್ತೆ ಹೋಗಿ ಕಮಿಷನರ್ ಸಾಹೇಬ್ರಿಗೆ ಮಾತಾಡಿ ಹೊಸ ಪೈಪ್ಲೈನು ಮೈದಾನಿಂದ ಹೊಸ ಪೈಪ್ಲೈನ್ ಹಾಕ್ಕೊಂಡು ಬಂದು ಇವ್ರಿಗೆ ನೀರು ಬರೋ ಥರ ಅನುಕೂಲ ಮಾಡಿಕೊಟ್ಟೆ. ರೋಡು ಡ್ರೈನು ಎರಡೂ ಬೇಕು ಅಂತ ಹೇಳಿದ್ರು. ಯಾಕಂದರೆ ಮಳೆ ಬಂದರೆ ಇಲ್ಲಿ ಎಲ್ಲಿ ವಾಟರ್ ಡೌನ್ ಇರ್ತದೆ, ಯಾವ ಮನೆ ಪಾಪ ಬಡವರಿಗೆ ಮನೆಯಲ್ಲಿ ಅವ್ರಿಗೆ ಕಟ್ಕೊಳಕ್ಕೆ ಶಕ್ತಿ ಇದ್ದಿಲ್ಲ, ಪಾಪ ಅವ್ರ ಮನೆಯಲ್ಲಿ ದುಡ್ಡು ಬರ್ತಾಯಿತ್ತು ನೀರು. ಇವಾಗ ಯಾರೋ ದುಡ್ಡಿರೋರು ಶ್ರೀಮಂತರು ಪಾಪ ಸ್ವಲ್ಪ ಹೈಟಾಗಿ ಕಟ್ಕೊಂಡ್ರು, ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇರೋದು ಗೊತ್ತಾಗೋದಿಲ್ಲ. ಬಡವ್ರ ಮನೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು, ಹೋಗ್ಬಿಡ್ತಾಯಿತ್ತು ನೀರು. ಅದ್ರಿಗೆ ಇಲ್ಲಿರೋರು ಪಾಪ ಇವರು ಎಲ್ಲ ನಮಗೆ ಡ್ರೈನ್ ಹಾಕಲೇಬೇಕು, ನೀವು ಡ್ರೈನ್ ಹಾಕಿ ರೋಡ್ ಮಾಡಿ ಅಂತ ಹೇಳಿದ್ರು. ಈ ರೋಡ್ಗೆ ನಾನು JDS ನಲ್ಲಿ 2023ರಲ್ಲಿ CM ಅವ್ರ ಜೊತೆಯಲ್ಲಿ ಇದ್ದೆ ನಾನು. ಅವಾಗ ಗೋವಿಂದರಾಜು ನಮ್ಮ MLC ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಶ್ರೀನಿವಾಸ್ ಗೌಡ್ರು MLA ಇದ್ರು, ಅವ್ರು ಏನೂ ಮಾಡಿಲ್ಲ, ನಮಗೆ ನೀವನ್ನ ಸ್ವಲ್ಪ ಕೆಲಸ ಮಾಡಿಕೊಡಿ ಅಂದರೆ 5 ಲಕ್ಷ ರೂಪಾಯಿ ಫಂಡ್ ಹಾಕಿದ್ರು. ಅದು MLA ಎಲೆಕ್ಷನ್ಗೆ ಓಟ್ ಬಿದ್ದಿಲ್ಲ ಅಂತೇಳಿ, ನಿಮ್ಮ ವಾರ್ಡ್ನಲ್ಲಿ ಓಟ್ ಬಿದ್ದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು. ಅಯ್ಯೋ ಏನಪ್ಪ ಇದು ಈ ಥರ ಆಯಿತು ಅಂತೇಳಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರು ಜಿ ಮಂಜುನಾಥ್ ಸಾಹೇಬರು ನಮಗೆ ಭರೋಸಾ ಕೊಟ್ಟು ನಂಬಿಕೆ ಕೊಟ್ಟು, ನೀವು ನಮ್ಮ ಜೊತೆಯಲ್ಲಿ ಬರೀ ನಿಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರ ಜೊತೆಯಲ್ಲಿ ಇವಾಗವರೆಗೂ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಒಂದು ಕೆಲಸನೂ ನಾನು ಏನಾದರೂ ಹೋಗಿ MLA ಅವ್ರಿಗೆ ಹೇಳಿದ್ರೆ ಇಲ್ಲ ಅಂತ ನಮ್ಗೆ ಹೇಳ್ತಾ ಇಲ್ಲ. ಇವಾಗವರೆಗೂ ಬೇರೆ ಬೇರೆ ರೀತಿಯಲ್ಲಿ ನನ್ನ ವಾರ್ಡಲ್ಲಿ 2 ಕೋಟಿಗಿಂತ ಹೆಚ್ಚಾಗಿ ಅನುದಾನ ಹಾಕಿದ್ದಾರೆ. ನಾನು ಕೆಲಸ ಮಾಡಿಕೊಂಡು ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗೂ ಈ ಕೆಲಸ 30 ಲಕ್ಷನಲ್ಲಿ ನನಗೆ ಈ ವಾರ್ಡಲ್ಲಿ ಕೆಲಸ ಆಗ್ತಾಯಿದೆ. ಇದರಲ್ಲಿ ಡ್ರೈನು ರೋಡು ಎರಡೂ ನಾನು ಕಂಪ್ಲೀಟ್, ಇವಾಗ ಡ್ರೈನು ರೋಡು ಡ್ರೈನ್ ಮೇಲೆ ಸ್ಲ್ಯಾಬ್ ಆಗಿಬಿಟ್ರೆ ಕಂಪ್ಲೀಟ್ ಈ ಬೀದಿ ಅಲ್ಲಿ ಎತ್ಬೋದು, ಆ ಥರ ಆಗ್ತದೆ ಬೀದಿ ಇದು. ನಾನು ಕೊಟ್ಟಿರೋದು ಮಾತಿಗೆ ಉಳಿಸ್ಕೊಳಕ್ಕೆ ನಿಮ್ಮ ಕೆಲಸ ಏನು ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ ಇತ್ತು, ನಾನು ಮಾಡಿಕೊಟ್ಟಿದ್ದೀನಿ. ಇವಾಗ ಅದ್ರಿಗೂ ಒಂದು 6 ತಿಂಗಳ ಮುಂಚೆನೇ ಆಗ್ಬಿಡ್ತಾ ಇತ್ತು ಕೆಲಸ. ಇದು ಯಾವುದೋ ನಮ್ಮ MLC ನಸೀರ್ ಸಾಹೇಬರು ಸಹಕಾರದಿಂದ ಅವ್ರ ಗ್ರ್ಯಾಂಡಿಂದ 30 ಲಕ್ಷ ಫಂಡ್ ಬಂದಿತ್ತು. ಅದು ಯಾರೋ ನಮ್ಮ ಈ ಭಾಗದ ಮಾಜಿ ಕೌನ್ಸಿಲರ್ ಸಲಾದಿನ್ ಸಾಹೇಬರು ನಮ್ಮ ಮನೆ ಮುಂದ್ಗಡೆ ಆಗಬೇಕು ರೋಡು, ಇಲ್ಲ ಅದರಲ್ಲಿ ನಾನು ಅದು ಆ ರೋಡ್ ಹಾಕಕ್ಕೆ ಕೇಳಿರೋದು, ಇದು ಸ್ಟಾಪ್ ಮಾಡಿ ಅದಕ್ಕೆ ಹೇಳಿದ್ರು. ನಾನು ಹೇಳಿದೆ ಇಲ್ಲಪ್ಪ, ಮಣ್ ರೋಡ್ ಇದು, ಅದು ಯಾವ ರೀತಿ ನೋಡಿ ಮಣ್ ರೋಡು ಜನ ಒಂದು 2 ವೀಲರ್ನಲ್ಲಿ ಬರೋಕ್ಕೆ ಹೋಗೋಕ್ಕೆ ಆಗ್ತಾ ಇದ್ದಿಲ್ಲ. ನೋಡಿ ಈ ಪರಿಸ್ಥಿತಿ ಇತ್ತು ಇಲ್ಲಿ. ಗಾಡಿ 2 ವೀಲರ್ ಬಂದರೆ ಜಾರಿ ಹಂಗೆ ಬಿದ್ದೋಗ್ಬಿಡ್ತಾ ಇದ್ರು. ಇನ್ನು ನಡ್ಕೊಂಡು ಹೋಗೋದು ಬೇರೆ, ಪಾಪ ಓಡಾಡೋಕ್ಕೆ ಜಾಸ್ತಿ ಪ್ರಾಬ್ಲಮ್ ಇತ್ತು ಇವ್ರಿಗೆ. ನಾನು ಒಂದ್ಸತಿ UGD ಗಾಡಿ ತೊಗೊಂಡು ಬಂದು UGD ಬ್ಲಾಕ್ ಆಗಿತ್ತು. ಅವಾಗ ನಾನು ನನ್ನ ಕೈಯಿಂದ MLA ತೋರಿಸೋಣ ಅಂತೇಳಿ ಇದು IB-ನಲ್ಲಿ ತೋರಿಸ್ದೆ ನಾನು ಈ ವಿಡಿಯೋ. ಅಣ್ಣ ನೋಡಿ ಅಣ್ಣ, ಈ ಥರ ತೊಂದರೆ ಇದೆ, ಜನ ಕಷ್ಟ ಆಗ್ತಾ ಇದೆ ಅಣ್ಣ, ಅಲ್ಲಿ ನೀವೇನೋ ನನಗೆ ಸಹಾಯ ಮಾಡ್ಬೇಕಣ್ಣ, ಅನುಕೂಲ ಮಾಡ್ಬೇಕಣ್ಣ. ಯಾಕಂದರೆ ಜನ ಪಾಪ ಸುಮಾರು ವರ್ಷಗಳಿಂದ ಕಷ್ಟ ಎತ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಿಮ್ಮ ಮುಖಾಂತರ ನೀವು ಏನೋ ಇದು ಕೆಲಸ ಮಾಡಿಕೊಡ್ಬೇಕಂತ ಹೇಳಿದ್ಗೆ ಅವರು ಆಯಿತು ನಾನು ಮಾಡ್ತೀನಿ ಹೋಗಿ ಅಂತೇಳಿ ಇದು ಫಂಡ್ ಹಾಕಿ ಈ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಈ ಥರ ತೊಂದರೆ ಇತ್ತು ಈ ಬೀದಿನಲ್ಲಿ. ಅದ್ರಿಗೆ ಬರೋ ಇದು 6 ತಿಂಗಳ ಮುಂಚೆನೇ ನಾನು ಮಾಡಿಬಿಡ್ತಾ ಇದೆ ಈ ಅದು ನರ್ಸರಿ ಸಾಹೇಬ್ರ ಫಂಡ್ನಲ್ಲಿ. ಮತ್ತೆ 30 ಲಕ್ಷ MLA ಅವ್ರಿಗೆ ಹೇಳಿ ನಾನು ಹಾಕ್ಸ್ಕೊಂಡು ಬಂದು ಈ ಕೆಲಸ ಮಾಡ್ತಾಯಿದ್ದೀನಿ. ನಾವೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮ ಥರ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮರಲ್ಲಿ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ನೋಡಿ ರಾಜಕಾರಣ ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವು ಅದು ಮಾಡೋದು ಇಲ್ಲ. ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಅಣ್ಣ ತಮ್ಮ ಥರ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಇದೇ ಥರ ಅಧಿಕಾರ ನೋಡ್ರಿ, ಇವತ್ತು ಇರ್ತದೆ ನಾಳೆ ಇರೋದಿಲ್ಲ. ಮನುಷ್ಯತ್ವ ಅಂತ ಇರ್ತದೆ, ಅದು ನಾವು ಇವತ್ತಿಲ್ಲ ಅಂದ್ರೂ ಇವತ್ತು ಸಾವು ಬಂದೇ ಬರ್ತದೆ, ಖಚಿತ ಸಾವು. ದೇವರ ಹತ್ರ ಹೋಗ್ಬೇಕು, ದೇವರ ಹತ್ರ ಹೋಗಿ ಮುಖ ತೋರಿಸ್ಬೇಕು. ನಮ್ಮಿಂದ ಯಾರಿಗೂ 4 ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಏನೇನು ಭರೋಸೆ ಕೊಟ್ಟಿದ್ದೆ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಏನಣ್ಣ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ ನಿಮಗೆಲ್ಲ? ಯಾಕೆ ಕೇಳ್ಕೊಳ್ಳಿ, ನನ್ನಿಂದ ಯಾರೋ 6 ತಿಂಗಳ ಮುಂಚೆ ವಿಡಿಯೋ ಮಾಡಿ ವಾರ್ಡ್ ಕೌನ್ಸಿಲರ್ 6 ವರ್ಷದಿಂದ ಏನೋ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಯಾರೋ ನಮ್ಮ ಫಾಲೋವರ್ಸು ಅವನು ಬಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ನೀವೇನೋ ಹೇಳಿ ಅಂದ್ರೆ, ಅವ್ನು ಹೇಳ್ಕೊಂಡ್ರೆ ನಾವು ಕೆಲಸ ಮಾಡಿ ತೋರ್ಸೋಣಪ್ಪ. ಅವ್ನು ಏನಾದರೂ ಹೇಳ್ಕೊಳ್ಳಿ, ನಮ್ಗೆ ಬೇಡ. ಅವ್ರ ತಂದ್ರೆ 25 ವರ್ಷ ಇದ್ರು, ಅವಾಗ ಅವ್ನು ಮಾಡಿಲ್ಲ, ಅವಾಗ ಬಂದು ನಿಂತ್ಕೊಂಡಿಲ್ಲ. ಇವಾಗ ನನ್ನ ಪಿರಿಯಡ್ನಲ್ಲಿ 6 ವರ್ಷದಿಂದ ಕೆಲಸ ಆಗಿಲ್ಲ ಅಂತ ಅವ್ನು ಹೇಳಿದಾನೆ.
ಸರಿ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ನಿಗೆ, ನೀವು ಸುಮ್ಮನೆ ಇರಿ, ನಾವು ಕೆಲಸ ಮಾಡ್ಬಿಟ್ಟು ತೋರ್ಸೋಣ ಜನ ಗೊತ್ತಲ್ಲ, ನಾನು ಕೆಲಸ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಅದ್ರಿಗೆ ನನ್ನ ಕಡೆಯಿಂದ ಒಂದು ನಯಾ ಪೈಸಾ ನಾನು ಯಾರಿಗೂ ತೊಂದರೆ ಕೊಡಕ್ ಹೋಗಿಲ್ಲ, ನಾನು ಕೊಡೋದು ಇಲ್ಲ. ಅದು इलेक्शन के टाइम पर पूरे जन एक रोड में आती हैं, ऐसा ऐसा चल आती हैं, लेकिन रोड पे डालते हैं घर को, कौन भी बोले ಭರವಸೆ ಕೊಡ್ತಾರೆ ಅಷ್ಟೇ. हमारे एजाज भाई तुम्हें क्या बोली मैं करला कहने क्या था, करला कहीं बराबर जो काम न बोले क्यों बताओ, हमारा बड़ा भैया इनो जो भी बोले हमें नहीं कर को बोले नाच को अल्लाह कल करला काम नहीं। बारिश पड़ गया अगर तो घर में घुस जाता सच पानी, लेकिन आज को कौन भी क्या भी करे नहीं, 30 साल से ऐसा ಫೋನ್ ಮಾಡ್ತಾನೆ, ಫೋನ್ ಪಿಕ್ ಮಾಡಿ ಮಾತಾಡ್ತಾರೆ ಸರ್. ಯಾವುದೇ ಕಾಲಕ್ಕಾಗಲಿ ಏನಕ್ಕೆ ಆಗ್ಲಿ ಒಂದು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ದಿರಲ್ಲ, ಯಾರೇ ಫೋನ್ ಮಾಡ್ಲಿ ಫೋನ್ ಪಿಕ್ ಮಾಡ್ತಾರೆ, ಏನ್ ನಿಮ್ ಪ್ರಾಬ್ಲಮ್ ಅಂತಾರೆ, ಆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾರೆ. ಅಷ್ಟೇ ನಾವು ಹೇಳೋದು ಉದ್ದೇಶ ಏನಂದ್ರೆ ನಮ್ಮ ಕಡೆಯಿಂದ ಯಾರಿಗೂ ನಯಾ ಪೈಸಾ ನಾವು ತೊಂದರೆ ಕೊಡೋದಿಲ್ಲ. ಮುಂದೆನು ಇವರೆಲ್ಲ ಮತ್ತೆ ನಮ್ಗೆ ಏನೋ ಅಧಿಕಾರ ಕೊಟ್ರೆ ಅದು ನಾವು ನಿಭಾಯಿಸ್ಕೊಂಡು ಹೋಗ್ತೀರಂತ ನಿಮ್ಮ ಮುಖಾಂತರ ನಮ್ ರಬ್ಬಿ ಸರ ಗೆಲ್ಲೋದಿಲ್ಲ.